ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ರಾಮಾಚಾರಿ ಹಾಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನ ನೋಡುವಂತಹ ವೀಕ್ಷಕರಿಗೆ ಒಂದು ಬೇಸರದ ವಿಚಾರ ಇದೆ. ಈಕೆಯನ್ನ ನೋಡಿದ್ರೆ ನಿಜಕ್ಕೂ ಬೇಸರ ಅಂತ ಅನ್ಸುತ್ತೆ ಸ್ನೇಹಿತರೆ. ಹೌದು, ಕಾಲ್ ಮುರ್ಕೊಂಡು ಲಕ್ಷ್ಮೀ ನಿವಾಸ ಸೀರಿಯಲ್ನ ಹಿರಿಯ ನಟಿ ಈಗ ಸಾಕಷ್ಟು ನೋವನ್ನ ಅನುಭವಿಸ್ತಿದ್ದಾರೆ. ಹೌದು, ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿರುವಂತಹ ಹಿರಿಯ ನಟಿ ಅಂಜಲಿಯವರು ಕಾಲನ್ನ ಮುರ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈಗ ಒಂದು 20 ದಿನಗಳ ಬಳಿಕ ಸೀರಿಯಲ್ ಸೆಟ್ಗೆ ಕಮ್ಬ್ಯಾಕ್ ಆಗಿದ್ದಾರೆ. ಸಾಕಷ್ಟು ಜನ ನೋಡಿಕೊಂಡು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನು ಎತ್ತ ಅನ್ನುವಂಥ ವಿಚಾರವನ್ನು ಹೇಳ್ತೀವಿ. ಸ್ನೇಹಿತರೆ, 20 ದಿನಗಳ ಬಳಿಕ ಅಂಜಲಿಯವರು ಲಕ್ಷ್ಮೀ ನಿವಾಸ ಸೆಟ್ಗೆ ಕಮ್ಬ್ಯಾಕ್ ಆಗಿರುವಂಥದ್ದು. ಅಂಜಲಿಯಮ್ಮ ಶೂಟಿಂಗ್ ಬಂದ ಖುಷಿಯಲ್ಲಿ ಮಾನಸ ಮನೋಹರ್ ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡು ಹಂಚ್ಕೊಂಡಿದ್ದಾರೆ. ವಿಡಿಯೋದಲ್ಲಿ ಕಾಲು ಹೇಗೆ ಮುರಿತು ಅನ್ನುವಂಥ ವಿಷಯವನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಹೌದು, 15 ದಿನಗಳ ಬಳಿಕ ಅಮ್ಮನನ್ನ ಶೂಟಿಂಗ್ನಲ್ಲಿ ನೋಡಿ ಖುಷಿ ಆಯಿತು ಅಂತ ಮಾನಸ ಹೇಳ್ತಾರೆ. ಆಗ ಅಂಜಲಿಯವರು 15 ಅಲ್ಲ 20 ದಿನ ಆಯಿತು ಅಂತ ಹೇಳ್ತಾರೆ. ಕಳೆದ 20 ದಿನದಿಂದ 24 ಗಂಟೆ ಮನೆಯಲ್ಲಿ ಕುಳಿತು ಬೇಸರ ಆಗಿತ್ತು ಅಂತ ಅಂಜಲಿಯವರು ಹೇಳಿರುವಂಥದ್ದು. ಮನೆಯ ಹತ್ತಿರ ಹಣ್ಣು ತರಲು ಹೋಗಿದ್ದೆ, ಆ ವೇಳೆ ಕಾಲ್ ಜಾರಿ ಬಿದ್ದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಬಲಗಾಲಿಗೆ ಪೆಟ್ಟಾಗಿರುವಂಥದ್ದು, ಡಾಕ್ಟರ್ ರೆಸ್ಟ್ ಮಾಡುವಂತೆ ಕೂಡ ಹೇಳಿದ್ದಾರೆ. ಸೊ ಕಾಲು ಹಾಗೆ ಇರಿಸಬೇಕು, ಹೀಗೆ ಮಾಡಬೇಕು ಅಂತ ಹೇಳಿದ್ರು. ವಿಶ್ರಾಂತಿಯಲ್ಲಿದ್ದೆ, ಸೊ ನನಗೆ ಸಾಕಷ್ಟು ನಡೆಯೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಕಾಲು ಮುರಿದಿದೆ ಅಂತ ಕೇಳಿದಾಗ ಈ ವಯಸ್ಸಿನಲ್ಲಿ ಎಲ್ಲ ಆಟ ಆಡೋದಕ್ಕೆ ಹೋಗಿದ್ದೆ ಅಂತ ತಮಾಷೆ ಮಾಡ್ತಿದ್ದಾರೆ ಅನ್ನುವಂಥ ವಿಷಯವನ್ನು ಅಂಜಲಿಯವರು ಹೇಳ್ತಾರೆ. ನಂತರ ಮಾನಸ ನಡೆದಂಥ ಘಟನೆಯನ್ನು ವಿವರವಾಗಿ ಅಭಿಮಾನಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರಸ್ತೆ ಬದಿಯಲ್ಲಿ ಟೈಲ್ಸ್ ತುಂಡಾಗಿತ್ತು, ಸೊ ಅದನ್ನು ಮುಚ್ಚಲು ಟೈಲ್ಸ್ ಮೇಲೆ ಚೀಲ ಹಾಕಲಾಗಿತ್ತು. ಅದು ರಸ್ತೆಯಲ್ಲಿ ಹೋಗೋ ಜನರಿಗೆ ಹೇಗೆ ಗೊತ್ತಾಗಬೇಕು, ಸೊ ಅಂಜಲಿ ಅಮ್ಮ ಅದರ ಮೇಲೆ ಕಾಲಿಟ್ಟಿದ್ರಿಂದ ಬಿದ್ದಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಮಾನಸ ಅವರು ಕೊಡ್ತಾರೆ. ಸೊ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಿದ್ದೇಗೌಡರ ತಾಯಿಯಾಗಿ ಅಂಜಲಿ ನಟಿಸ್ತಾ ಇದ್ದಾರೆ. ಸೊ ಜಿ ಕನ್ನಡ ವಾಹಿನಿಯಲ್ಲಿ ಈ ಧಾರಾವಾಹಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ರಾತ್ರಿ 8 ಗಂಟೆಗೆ ಪ್ರಸಾರ ಆಗುತ್ತೆ ಸ್ನೇಹಿತರೆ. ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ರಾಮಾಚಾರಿಯಲ್ಲೂ ಕೂಡ ಅಂಜಲಿಯವರು ಆಕ್ಟ್ ಮಾಡ್ತಿದ್ದಾರೆ. ಸೊ ರಾಮಾಚಾರಿಯ ಮುದ್ದಿನ ಅಮ್ಮನ ಪಾತ್ರದಲ್ಲಿ ಅಂಜಲಿ ಬಣ್ಣ ಹಚ್ಚಿದ್ದಾರೆ. ಸೊ 90ರ ದಶಕದಲ್ಲಿ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ಅಂಜಲಿಯವರು ನೀಡಿದ್ದಾರೆ. ಸೊ ಈಗ ಸೀರಿಯಲ್ ಸೆಟ್ಗೆ ಕಮ್ಬ್ಯಾಕ್ ಆಗಿರುವಂಥದ್ದು ಸಾಕಷ್ಟು ಜನರಿಗೆ ಖುಷಿಯಾಗಿದೆ. ಇನ್ನೊಂದಷ್ಟು ಜನ ರೆಸ್ಟ್ ಮಾಡಿ, ಇನ್ನೂ ನಿಮಗೆ ರೆಸ್ಟ್ ಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾಕಂತಂದರೆ ಕಾಲು ಪೆಟ್ಟಾಗಿದೆ ಅಂತಂದರೆ ಅದು ಈಸಿ ಮಾತಲ್ಲ, ರೆಸ್ಟ್ ಬೇಕು ಅನ್ನುವಂಥದ್ದನ್ನು. ಸೊ ಸ್ನೇಹಿತರೆ, ಈ ಧಾರಾವಾಹಿಯನ್ನು ನೀವು ತಪ್ಪದೇ ನೋಡ್ತೀರಾ. ಅಂಜಲಿಯವರು ನಿಮಗೆ ಇಷ್ಟ ಆಗ್ತಾರಾ? ರಾಮಾಚಾರಿ ಧಾರಾವಾಹಿಯಲ್ಲಿ ಇಷ್ಟ ಆಗ್ತಾರಾ ಅಥವಾ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಪಾತ್ರ ಇಷ್ಟ ಆಗುತ್ತಾ? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.